ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಈಗ ಅದನ್ನು ಪರೀಕ್ಷೆಯನ್ನು ರದ್ದು ಮಾಡಿರುವಂಥದ್ದು ವಿಚಾರವಾಗಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಇದರ ಬಗ್ಗೆ ಧ್ವನಿ ಎತ್ತಾ ಇದೆ. ಆ್ಯಂಡ್ CM ಅವರು ಕೂಡ ಈ ಬಗ್ಗೆ ತುಂಬ ಟ್ವೀಟ್ ಮಾಡುವಂಥದ್ದು ತುಂಬ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ವಿಚಾರವನ್ನು ಇವರು ಹೇಳಿದ್ದಾರೆ. ನೀಟ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಅಲ್ಲಿ ಯಾವ ರೀತಿ ಎಡವಿದೆ, ಏನಾಗಿದೆ ಅಂತ ನೋಡಿ. ನಿಮ್ಮದೇ ರಾಜ್ಯ ಸರ್ಕಾರವಿರುವ ನಮ್ಮ ರಾಜ್ಯದಲ್ಲಿ KPSC ಸತತವಾಗಿ 2 ಬಾರಿ KS ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಭಾಷಾಂತರ ದೋಷವನ್ನು ಮಾಡಿದೆ ಕ್ವಶನ್ ಪೇಪರ್. ಸೊ ಅದು ಎಕ್ಸ್ಪೆಕ್ಟ್, ಅದನ್ನು ಬಿಟ್ಟರೂ ಕೂಡ ಮೇನ್ಸಲ್ಲಿ ಅಗೇನ್ ದೊಡ್ಡ ಮಟ್ಟದ ಅಕ್ರಮವನ್ನು ಎಸಗಿದ್ದಾರೆ. ಸೊ ಯಾರು ಎಸಗಿದ್ದಾರೆ, ಎಷ್ಟು ಹಣಕ್ಕೆ ಹುದ್ದೆಗಳನ್ನು ಮಾರ್ಕೊಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಆಗಿದೆ, ಯಾರ್ಯಾರು ಅನ್ನೋದನ್ನು ಅಧಿಕೃತವಾಗಿ ಸಾಕ್ಷಿ ಸಮೇತ ನಿಮ್ಮ ಕಚೇರಿಗೆ ಬೇಕಿದ್ರೂ ತಂದು ಕೊಡ್ತೀವಿ, ದಯವಿಟ್ಟು ತನಿಖೆ ಮಾಡಿಸಿ. ನೀವು ಈ ವಿಷಯದ ಬಗ್ಗೆ ಧ್ವನಿ ಎತ್ತದೆ ಎಲ್ಲೋ ಈಗ ಆಗ್ತಾ ಇರುವಂಥ ವಿಷಯಗಳ ಬಗ್ಗೆ ನೀವು ಮಾತಾಡ್ತೀರಿ ಅಂದರೆ ಫಸ್ಟ್ ನಿಮ್ಮ ಸ್ಟೇಟಲ್ಲಿ ನಿಮ್ಮ ಅಧಿಕಾರದ ಈ ಒಂದು ಸರ್ಕಾರದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸಿ. ಆ್ಯಂಡ್ PDO ಪರೀಕ್ಷೆ, ಇವಾಗ ಅಲ್ಲಿ ಏನು ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅಭ್ಯರ್ಥಿಗಳನ್ನು ಆಲ್ರೆಡಿ ಅವ್ರ ಕೈಗೆ ಒಂದು ವಾರದ ಮುಂಚೆ ಕ್ವಶನ್ ಪೇಪರ್ ಕೊಟ್ಟು ತಯಾರಿ ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ PDO ಪರೀಕ್ಷೆಯಲ್ಲಿ ಅಂತಂದರೆ ಇದಕ್ಕಿಂತ ದೊಡ್ಡ ಅಕ್ರಮ ಏನಾದರೂ ಬೇಕಾ? ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಇದಕ್ಕೂ ಕೂಡ ನಾವು ಸಾಕ್ಷಿಗಳನ್ನು ಕೊಡ್ತೀವಿ. ನಿಮ್ಮ ಯಾವುದೇ ಜನಪ್ರತಿನಿಧಿಗಳು ಅಥವಾ ನಿಮ್ಮ ಸರ್ಕಾರದ ಯಾವುದೇ ಅಧಿಕಾರಿಗಳನ್ನು ನಮ್ಮನ್ನು ಸಂಪರ್ಕ ಮಾಡಿ ಅಥವಾ ನಾವೇ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಏನು ಬೇಕೋ ಎಲ್ಲ ಎವಿಡೆನ್ಸಸನ್ನು ಕೊಡ್ತೀವಿ. ಸಾಧ್ಯ ಆದರೆ ತನಿಖೆಯನ್ನು ಮಾಡಿಸಿ. ನೋಡಿ, ನೀವು ಈ ವಿಷಯದಲ್ಲಿ ನಿಜಕ್ಕೂ ನಿಮಗೆ ಬದ್ಧತೆ ಇದ್ದರೆ, ನೀವು ಭ್ರಷ್ಟಾಚಾರದ ವಿರುದ್ಧ ಇದ್ದರೆ, ನಿಮಗೆ ವಿದ್ಯಾರ್ಥಿಗಳ ಪರ ಕಾಳಜಿ ಇದೆ ಅನ್ನೋದು ತೋರಿಸ್ಕೊಳ್ಬೇಕಾದ್ರೆ ಇದನ್ನು ಮಾಡಿ ತೋರಿಸಿ. ಅದನ್ನು ಹೊರತುಪಡಿಸಿ ಬೇರೆ ವಿಷಯಗಳ ಬಗ್ಗೆ ಆಮೇಲೆ ಮಾತಾಡೋರಂತ. ಆ್ಯಂಡ್ ನೋಡಿ, ಇಲ್ಲಿ ರಾಜ್ಯ ಸರ್ಕಾರದ ವಿಫಲತೆ ಹೆಂಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತೆತ್ತಿದ್ರೆ KPSC ವಿರುದ್ಧ ಅಲ್ಲಿ ಸದನದಲ್ಲಿ ನಿಂತ್ಕೊಂಡು ನಿಮ್ಮ ಸರ್ಕಾರದ ಕೆಲವು ಸಚಿವರು ಮಾತಾಡ್ತಾರೆ. ಆದರೆ ಅವ್ರದ್ದೇ ಇಲಾಖೆ, ಅವ್ರದ್ದೇ ಸಂಬಂಧಪಟ್ಟ ಇಲಾಖೆಯ ನೇಮಕಾತಿಯಲ್ಲಿ ಇಷ್ಟು ದೊಡ್ಡ ಅಕ್ರಮ, HKಯಲ್ಲಿ 20 ಜನರ ಮೇಲೆ FIR ಮಾಡ್ತಾರಲ್ಲಿ. ಅಲ್ಲೆಲ್ಲ ಅಷ್ಟೆಲ್ಲ ಆದರೂ ಕೂಡ ಅದರ ವಿರುದ್ಧ ಒಂದೇ ಒಂದು ಸಣ್ಣ ಧ್ವನಿಯನ್ನು ಕೂಡ ನೀವು ಮಾಡ್ತಾ ಇಲ್ಲ ಅಂತಂದರೆ ಯಾವ ರೀತಿಯಾದಂಥ ನೈತಿಕತೆ ನಿಮಗೆ ಇದೆ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಅಂತ. ಆ್ಯಂಡ್ ನೋಡಿ, KS ವಿಷಯ ಅನ್ನುವಂಥದ್ದು ತುಂಬ ನಾರ್ಮಲ್ ಅಲ್ವೇ ಅಲ್ಲ. 1,000 ಕೋಟಿ ಹಗರಣ ಅನ್ನುವಂಥದ್ದು ಈಗ ಆರೋಪ ಇರ್ಬೋದು. ಸೊ ಅದು ಅಲ್ಲ ಅನ್ನೋದಾದರೆ ನೀವು ಆರೋಪ ಮುಕ್ತ ಮಾಡಿ, ಇಲ್ಲ ಅದರಲ್ಲಿ ಏನೋ ಸ್ಕ್ಯಾಮ್ ಆಗಿರೋದು ತನಿಖೆ ಮಾಡಿಸಿ. ಸ್ವತಂತ್ರವಾಗಿ ನೀವು ಯಾವುದೇ ರೀತಿಯಾದರೂ ನ್ಯಾಯಾಂಗದ ತನಿಖೆಯನ್ನು ಮಾಡಿಸಿ ಅಥವಾ CBIಗೆ ವಹಿಸೋದಾದರೂ ವಹಿಸಿ. ಖಂಡಿತವಾಗಿ ನಿಮ್ಮ ಯಾವುದೇ ಒಂದು ಸರ್ಕಾರದ ಪ್ರತಿನಿಧಿಗಳು ಬಂದರೂ ಕೂಡ ನಾವು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ಸಮಗ್ರವಾದ ದಾಖಲೆಗಳು ಬೇಕು ಕೊಡ್ತೀವಿ. ನಿಮ್ಮ ಸರ್ಕಾರದ ಹಲವಾರು ಜನ ಸಚಿವರ ಮತ್ತು MLA MPಗಳ ಮತ್ತು ಕೆಲವೊಂದಿಷ್ಟು ಪ್ರಭಾವಿ ಅಧಿಕಾರಿಗಳ ಮಕ್ಕಳು ಕೂಡ ಆಯ್ಕೆ ಪಟ್ಟಿಯಲ್ಲಿದ್ದಾರೆ. ಸೊ ಅವರೆಲ್ಲ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಈಗ KS ಹುದ್ದೆಯನ್ನು ಪಡೆಯೋದಕ್ಕೆ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಎಸ್ಪೆಷಲಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗಂತೂ ತುಂಬ ಡಿಮ್ಯಾಂಡ್ ಇದೆ. ಸೊ ಇದರ ಬಗ್ಗೆ ಈಗಾಗಲೇ ಸತತವಾಗಿ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೀವಿ, ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದೀವಿ. ಇನ್ನೂ ಯಾವುದೇ ರೀತಿಯಾದಂಥ ತನಿಖೆ ಏನೋ ವಿಷಯಗಳು ಕೂಡ ಕೈಗೊಳ್ತಿಲ್ಲ. ಅಂದರೆ ಇಲ್ಲಿ ಸರ್ಕಾರದ ಪ್ರಭಾವ ಎಷ್ಟು ಬಳಸ್ತಾ ಇದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ದಯವಿಟ್ಟು ಈ ವಿಷಯವನ್ನು ನೀವು ಹೈಲೈಟ್ ಮಾಡದೆ ಹೋದರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಹೋರಾಟ ಆಗುತ್ತೆ ಅನ್ನುವಂಥದ್ದನ್ನು ನೀವು ನೋಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಇದೇನಾದರೂ ನಾಳೆ ನಿಮ್ಮ ಕೋರ್ಟ್ ಮೂಲಕ ನಿಮ್ಮ ಸರ್ಕಾರಕ್ಕೆ ಯಾವ ರೀತಿ ಬೇಕಾದರೂ ಮುಖಭಂಗ ಆಗ್ಬೋದು. ಸೊ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಇದು ಲಕ್ಷಾಂತರ ಯುವ ವಿದ್ಯಾರ್ಥಿಗಳ ಭವಿಷ್ಯ ಇರುವಂಥ ಪ್ರಶ್ನೆ. PDO ಪರೀಕ್ಷೆ 7-8 ವರ್ಷಕ್ಕೊಮ್ಮೆ ನೋಟಿಫಿಕೇಷನ್ ಆಗುತ್ತೆ, KPSC ಪರೀಕ್ಷೆ ಮಾಡುತ್ತೆ, ಹುದ್ದೆಗಳನ್ನ ಮಾರಾಟ ಮಾಡಿಕೊಳ್ಳುತ್ತೆ. ಅಂದರೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ನೀವು ಸೃಷ್ಟಿ ಮಾಡಿದರೆ ಅಟ್ಲೀಸ್ಟ್ KPSCಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂಥ ಶಕ್ತಿ ಕೂಡ ಸರ್ಕಾರಕ್ಕೆ ಇಲ್ವಾ? ಮಾತಿದ್ರೆ ಅದೊಂದು ಸಾಂವಿಧಾನಿಕ ಸಂಸ್ಥೆ ಅಂತೀರ, ಅಟ್ಲೀಸ್ಟ್ ಅದಕ್ಕೆ ಸುಧಾರಣೆ ತರೋದಕ್ಕೆ ಎಂಥವ್ರನ್ನ ಮೆಂಬರ್ಸ್ಗಳನ್ನ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅಲ್ಲಿ ಸುಧಾರಣಾ ಸಮಿತಿ ಮಾಡಿದರೆ ಆ ಸಮಿತಿಯಲ್ಲಿರೋರು ಎಲ್ಲರೂ ಕೂಡ ಅವರೇ, ಏನೂ ಗೊತ್ತಿಲ್ಲದೆ ಇರೋರು ಆ್ಯಂಡ್ ಗೊತ್ತಿದ್ದರೂ ಸುಮ್ಮನೆ ಇರೋವಂಥವ್ರು. ಆ್ಯಂಡ್ PDO ಪರೀಕ್ಷೆ ಸ್ವತಃ ತಮ್ಮ ಕ್ಷೇತ್ರದಲ್ಲೇ ಅಕ್ರಮ ಆಯಿತು, ಅಲ್ಲಿ ಪೇಪರ್ ಲೀಕ್ ಆಯಿತು ಅಂತಂದರೂ ಕೂಡ ಅದರ ಬಗ್ಗೆ ಮಾತಾಡದೇ ಇರುವಂಥ ಶಾಸಕರನ್ನು ತೆಗೆದುಕೊಂಡೋಗಿ ಆ ಸುಧಾರಣಾ ಸಮಿತಿಯಲ್ಲಿ ಆಯ್ಕೆ ಮಾಡಿದ್ರು ಅದಕ್ಕೆ. ಸೊ ಯಾವ ರೀತಿಯಾದಂಥ ವಿಷಯಗಳನ್ನು ನೀವು ಎಸ್ಪೆಷಲಿ ಯುವ ಜನರಿಗೆ ಮುಟ್ಟಿಸೋದಕ್ಕೆ ಹೊರಟಿದ್ದೀರಾ? ನೇಮಕಾತಿ ಇನ್ನು ಕಳೆದ ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಅಂತ ಹೇಳಿದ್ರು, 1 ವರ್ಷ ಅಲ್ಲ 3 ವರ್ಷ ಕಳೆದು ಹೋದರೂ ಕೂಡ ಸರಿಯಾದ ರೀತಿಯಲ್ಲಿ ನೇಮಕಾತಿಗಳನ್ನು ಪರಿಪೂರ್ಣವಾಗಿ ಇಲಾಖೆಗಳಿಗೆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಡೋಕೆ ಆಗ್ತಾ ಇಲ್ಲ ಅಂತಂದರೆ ಯಾವ ರೀತಿಯಾದಂಥ ಸರ್ಕಾರ ಆಡಳಿತ ವೈಫಲ್ಯವನ್ನು ಕಂಡಿದೆ ಅನ್ನುವಂಥದ್ದು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಸೊ ಈ ವಿಷಯದಲ್ಲಿ ನೀವು ಕಂಪ್ಲೀಟಾಗಿ ಎಡವಿದ್ದೀರಾ. ನಿಮ್ಮ ಪರಿಸ್ಥಿತಿಯನ್ನೇ ನೀವು ನೋಡ್ಕೊಳ್ಳೋ ಮಟ್ಟಿಗಿಲ್ಲ. ಅಂಥದ್ರಲ್ಲಿ ಎಲ್ಲೋ ನಡೆದಿರೋ ವಿಷಯಗಳ ಬಗ್ಗೆ ಟ್ವೀಟ್ ಮಾಡ್ತೀರಾ. ಆ ಭ್ರಷ್ಟಾಚಾರದ ವಿಚಾರ ಆಗಿರ್ಬೋದು, ನಾವು ವಿದ್ಯಾರ್ಥಿಗಳ ಪರ ಇದ್ದೀರಾ ಅಂತ ಯಾವ ಪರವೂ ಇಲ್ಲ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ,
ಅದಾದಮೇಲೆ ನಾನು ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಸದನದಲ್ಲಿ ಹೇಳಿದಂಥ KS ವಿಷಯದಲ್ಲಿ ನೀವು ಹೇಳಿದಂಥ ಮಾತು ಇವತ್ತಿಗೂ ಕೂಡ ಸುಳ್ಳಾಗಿದೆ. ಸೊ ನೋಡಿ, ಭವಿಷ್ಯದಲ್ಲಿ ನಿಮ್ಮ ಪಕ್ಷಕ್ಕೆ, ನಿಮಗೆ, ರಾಜ್ಯದ ಯುವಜನತೆ ಯಾವ ರೀತಿ ಪಾಠ ಕಲಿಸ್ತಾರೆ ಅಂತ ಕಾದು ನೋಡಬೇಕಿದೆ.